ಪ್ರೀತಿಯ ಹುಡುಗಿ ಒಂದೇ ಒಂದು ಹನಿ ಮಸಿ ಇದೆ. ಕೆಲವು ಮಾತುಗಳನ್ನು ಬರೆಯಬೇಕಾಗಿದೆ. ಕೋಪಿಸ್ಕೋಬೇಡ. ನಿನ್ನ ಹತ್ತಿರ ಮೆದುಳು ಇದ್ದರೆ ನೀನು ಬೇಸರಿಸಿಕೊಳ್ಳುವುದಿಲ್ಲ. ಹೃದಯ ಮತ್ತು ಮೆದುಳು ಮನುಷ್ಯನ ಎರಡು ಮುಖ್ಯ ಅಂಗಗಳು. ಗೊತ್ತಾ? ಹೃದಯಕ್ಕಿಂತ ಮೆದುಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾಕೆ? ವ್ಯಕ್ತಿ ಹೃದಯ ಇರುವುದರಿಂದಲೇ ಪ್ರೀತಿಸ್ತಾನೆ. ಪ್ರೀತಿ ಕುರುಡು. ಅದು ಆ ಕ್ಷಣಕ್ಕೆ ಸ್ಪಂದಿಸಿ ಭಾವುಕತೆ ಉಂಟು ಮಾಡುವ ಹೃದಯ ವ್ಯಕ್ತಿಯನ್ನು ದುರ್ಬಲಗೊಳಿಸಿ ಬಿಡುತ್ತದೆ. ಆದರೆ ಮೆದುಳು ಹಾಗಲ್ಲ. ಪ್ರತಿ ಘಟನೆಯ ಬಗ್ಗೆ ಪಕ್ಷಪಾತವಿಲ್ಲದೆ ನಿರ್ಧಾರ ಕೈಗೊಳ್ಳುವ ನ್ಯಾಯಾಧೀಶ. ಈ ಹಿನ್ನೆಲೆಯಲ್ಲಿ ನೀನು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀಯಾ? ನೀ ಹೇಳಲಾರೆ. ಯಾಕೆಂದರೆ ಅದಕ್ಕೆ ಮೆದುಳು ಬೇಕಲ್ಲ. ಅದು ನಿನ್ನಲ್ಲಿಲ್ಲ. ಮೆದುಳಿನಲ್ಲಿಯೂ ಹೃದಯವನ್ನೇ ಹುದುಗಿಸಿಕೊಂಡಿದ್ದೀಯ. ಹೃದಯ ಹುಚ್ಚು ಹೃದಯವಿರಿಸಿಕೊಂಡ ನೀನು ಹುಚ್ಚು ಹುಡುಗಿ ಅಲ್ಲದೆ ಇನ್ನೇನು? ಅದಕ್ಕೆ ನಿನಗೊಂದು ಈ ಪತ್ರ. ಕೇವಲ ಪ್ರೇಮ ಪತ್ರ ಓದಿದ ನಿನಗೆ ಇಂಥ ಪತ್ರಗಳು ಅರ್ಥವಾಗಲಿಕ್ಕಿಲ್ಲ. ಮಾಮೂಲಿ ಒಬ್ಬ ಛಾಯಾಚಿತ್ರಗಾರನಿಗೆ ಮರಳಾದ ನೀನು ಇಂಥ ವಿಚಾರಗಳನ್ನು ಅರಗಿಸಿಕೊಳ್ಳುವಷ್ಟು ವೈಚಾರಿಕತೆ ನಿನ್ನಲ್ಲಿ ಇರಬಹುದೇ? ನಾನು ನಿನಗೆ ಅಪರಿಚಿತ. ನಿನ್ನ ಪ್ರಿಯತಮನ ಆತ್ಮೀಯ ಸ್ನೇಹಿತ. ನಿನ್ನ ಬಗ್ಗೆ ಎಲ್ಲ ಹೇಳ್ತಾನೆ. ನೀವಿಬ್ಬರ ಹಲವು ಭಂಗಿಯ ಚಿತ್ರಗಳನ್ನು ನೋಡಿ ಆಶ್ಚರ್ಯಪಟ್ಟಿದ್ದೇನೆ. ಹುಚ್ಚು ಹುಡುಗಿ. ಪ್ರೀತಿ ಅಂದ್ರೇನು ಗೊತ್ತಾ? ಒಬ್ಬ ಮೂರ್ಖ ಕೂಡ ಪ್ರೀತಿಸ್ತಾನೆ. ಅದು ಸ್ವಾಭಾವಿಕವಾದುದು. ಹೃದಯ ತಾನಾಗಿ ಬಿಡಿದುಕೊಳ್ಳಲ್ವೇ? ಉಸಿರಾಟವು ತನ್ನ ತಾನೇ ನಡೆದಿಲ್ವೇ? ಹಾಗೆ ನಾನು ಪ್ರೀತಿಸುತ್ತಿದ್ದೇನೆ ಅನ್ನುವುದೇ ತಪ್ಪು. ಗುಡ್ಡಗಳಿಂದ ಜಾರಿ ಬೀಳುವ ನೀರಿಗೆ ಸಮುದ್ರ ತೋರಿಸಲು ಯಾವ ಪೊಲೀಸನು ಬೇಕಾಗಿಲ್ಲ. ನೀನು ಭೇಟಿಯಾದರೆ ನಾನು ನಿನಗೆ ತುಂಬಾ ತಿಳುವಳಿಕೆ ಬೇಕಾಗಿದೆ ಅನಿಸುತ್ತಿದೆ. ನೀನೇನೋ ಸಹಜವಾಗಿ ಅವನನ್ನು ಪ್ರೀತಿಸಲು ಹೊರಟೆ. ಆದರೆ ಮೆದುಳಲ್ಲಿಟ್ಟೆ. ಭಾವಚಿತ್ರ ತೆಗೆಸಿಕೊಳ್ಳಲು ಹೋಗಿರಬೇಕು. ಅವನು ಒಂದೆರಡು ನಗೆ ಮಾತಾಡಿ ತನ್ನ ಪ್ರಭಾವ ನಿನ್ನ ಮೇಲೆ ಹರಿಬಿಟ್ಟಿರ್ಬೇಕು. ಅಷ್ಟಕ್ಕೆ ಎಲ್ಲವೂ ಅವನಿಗೆ ಅರ್ಪಿಸಿಬಿಡೋದೆ. ಅವನು ಯಾರು, ಎಂಥವನು, ಏನು ಎಂಬ ಯಾವ ವಿಚಾರವೂ ಬೇಕಾಗಲಿಲ್ವೇ? ಒಬ್ಬ ಪರಪುರುಷನ ಬಾಹುಗಳಲ್ಲಿ ನೀನು ಸೇರಿ ಫೋಟೋ ತೆಗೆಸಿಕೊಂಡಿದ್ದೀಯಲ್ಲ, ನಾಚಿಕೆ ಆಗಲಿಲ್ವೇ? ಮದುವೆ ಮುಂಚೆಯೇ ಅವನೊಡನೆ ಅಲೆದಾಡುವ ನಿನ್ನ ನಡವಳಿಕೆ ಮೆಚ್ಚುವಂಥದ್ದೇ. ನಿನ್ನ ಭವಿಷ್ಯದ ಬಗ್ಗೆ ಒಮ್ಮೆಯಾದರೂ ಚಿಂತಿಸಿದೆಯಾ?
ನಿನ್ನ ಕೈ ಬಿಡಲ್ಲ ಡಾರ್ಲಿಂಗ್ ಎಂದವನು 4 ಬಣ್ಣದ ಮಾತಾಡಿರಬೇಕು. ಎಲ್ಲ ಗಂಡಸರಿಗೂ ಮಾತಾಡಲು ಬರುತ್ತದೆ, ಮತ್ತು ಎಲ್ಲ ಗಂಡಸರಿಗೂ ಹುಡುಗಿಯರೇ ಬೇಕು. ನೀನು ಮದುವೆ ಆಗುವುದಾದರೆ ಹುಡುಗನನ್ನೇ. ಆ ಹುಡುಗ ಸಹ ಎಲ್ಲರಂತೆ ನಿನ್ನನ್ನು ಪ್ರೀತಿಸುವುದು ಮುದ್ದಿಸಿ ಮಾಡುತ್ತಾನೆ, ಏಕೆಂದರೆ ಅವನಲ್ಲಿ ಹೃದಯ ಮತ್ತು ಮೆದುಳುಗಳಿರುತ್ತವೆ. ಹೀಗಿರುವಾಗ ನೀನು ಪ್ರೀತಿಸಲು ಇವನನ್ನೇ ಆಯ್ಕೆ ಮಾಡಿಕೊಂಡಿರುವುದು ಮಾತ್ರ ಶೋಚನೀಯ. ಸ್ಟುಡಿಯೋಕ್ಕೆ ಬರುವ ನೂರಾರು ಹುಡುಗಿಯರು ಇವನ ದೃಷ್ಟಿಗೆ ಬಲಿಯಾಗುತ್ತಿರುವಾಗ ನೀನು ಶಾಶ್ವತವಾಗಿಯೇ ಅಂಟಿಕೊಂಡು ಒದ್ದಾಡಬಹುದಾದ ಪರಿಸ್ಥಿತಿಯ ಬಗ್ಗೆ ನೆನೆದು ಈ ಪತ್ರ ಬರೀತಿದ್ದೇನೆ. ನಾನು ಬರೆದಿದ್ದೆಲ್ಲ ಕಥೆ ಆಗುವುದಾದರೆ ಈ ಪತ್ರವು ಕಥೆಯಾದೀತು. ಬಹುಶಃ ನೀನು ಇವನಿಂದ ಮೋಸ ಹೋಗಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡು ಕಥೆಯಾಗಬಹುದೇನೋ ಎಂಬ ಈ ಸಹಾನುಭೂತಿಯಿಂದಲೇ ನಿನ್ನ ಉಳಿಸಲು ನನ್ನ ಹತ್ತಿರ ಇದ್ದ ಒಂದೇ ಒಂದು ಹನಿ ಮಸಿ ಇದು ಖರ್ಚು ಮಾಡುತ್ತಿದ್ದೇನೆ. ನಾನು ಬರೆಯುವ ಈ ಮಸಿಯನ್ನೇ ಅವನ ಮುಖಕ್ಕೆ ಚೆಲ್ಲಿ ನೀನು ಪಾಠ ಕಲಿಸಬೇಕಾಗಿತ್ತು. ನಿನಗೆ ಮನೆಗೆ ಕರೆದೊಯ್ದು ತನ್ನ ಹೆಂಡತಿಯನ್ನು ಪರಿಚಯ ಮಾಡಿಸಿ ಅವಳನ್ನು ಹೊರಗೆ ಕಳುಹಿಸಿ ಸೋಫಾ ಸೆಟ್ಟು, ಟಿವಿ, ರೇಡಿಯೋ, ಸ್ಟೀಲ್ ಪಾತ್ರೆ ತೋರಿಸಿದ ಮಾತ್ರಕ್ಕೆ ಹುಚ್ಚಿಯಾಗಿಬಿಟ್ಟಿಯೇನು? ಸ್ಟೀಲ್ ಪಾತ್ರೆ ಅಂದರೆ ಯಾವ ಹೆಣ್ಣು ಸಹ ರಾಜಿ, ಅದರಲ್ಲಿ ಹಣ ಅಂದರೆ ಮುಗಿಯಿತು ಬಿಡು. ಛೇ ಛೇ, ಪೆದ್ದ ಹುಡುಗಿ ನೀನು. ಮದುವೆಯಾದ ಒಬ್ಬ ಹುಡುಗ ಪಿಕ್ನಿಕ್ ಕರೆದಾಗ ಹಸನ್ಮುಖಳಾಗಿ ಹೋದೆ. ಅವನು ಹೇಳಿದ್ದ ರೀತಿಯಲ್ಲಿ ಕುಳಿತು ಫೋಟೋ ತೆಗೆಸಿಕೊಂಡೆ ಅಲ್ವಾ? 2 ಮಕ್ಕಳ ತಂದೆ ನಿನಗೆ ಪ್ರಿಯಕರನಾಗಿ ತೋರಿದನೆ. ಯಾವ ಹಿಂದೂಸ್ತಾನಿ ಮದುವೆ ಮುಂಚೆ ಪರಪುರುಷನ ಹಸ್ತಸ್ಪರ್ಶ ಮಾಡುವುದಿಲ್ಲ. ಹಾಗಾದರೆ ನೀನು ಯಾವ ಸ್ತ್ರೀ? ಗಂಡಿಗೆ ಎಷ್ಟು ಹೆಣ್ಣಾದರೂ ಸಾಕಾಗುವುದಿಲ್ಲ. ಅದು ಅವನಿಗೆ ಪ್ರಕೃತಿ ಹೊಸ ರುಚಿ ನೋಡುವ ಸ್ವಭಾವ ನೀಡಿದೆ. ಅಂದ ಮಾತ್ರಕ್ಕೆ ನೀನು ನಿನ್ನ ಸ್ಥಾನಮಾನ ಅರಿಯದೆ ಇವನ ಸ್ವಭಾವಕ್ಕೆ ಈಡಾದೆಯಲ್ಲ. ನಿನಗೆ ನೋಡಲು ಬಂದ ಇಂಜಿನಿಯರ್ ಹುಡುಗನಿಗೆ ಅವಮಾನ ಮಾಡಿದೆ. ಇವನ ಮೇಲಿನ ಪ್ರೀತಿ ವಿಶ್ವಾಸ ಹೀಗೆ ಮಾಡಿಸಿದ್ದೇನು? ಪ್ರೀತಿ ಅಷ್ಟೊಂದು ಗಾಢವಾಗಿದ್ದರೆ 3 ವರ್ಷಗಳಿಂದ ಮದುವೆ ಆಗಿದೆ ಯಾಕಿದ್ದೀರಿ? ನಿನ್ನ ತಂದೆ ತಾಯಿಯರು ವಿಜೃಂಭಣೆಯಿಂದ ಮದುವೆ ಮಾಡಿಕೊಡಲಿ ಎನ್ನುತ್ತಾನಲ್ಲ. ಈ ಮಾತಿನ ಅಂತರಾಳ ನೀನು ಊಹಿಸಬೇಕಿತ್ತು. ಕೇವಲ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲು ಹೂಡಿರುವ ಸಂಚು ಎಂದು ನಿನಗಿನ್ನೂ ಹೊಳೆಯಲಿಲ್ಲವಲ್ಲ. ಈ ಜನ್ಮದಲ್ಲಿ ನೀನು ಇನ್ನೊಬ್ಬರನ್ನು ಮದುವೆಯಾಗುವ ಹಾಗೇ ಇಲ್ಲ. ಮದುವೆಯು ಆದರೆ ಮರುದಿನವೇ ನೀನು ನಿನ್ನ ತವರಿಗೆ ಬಂದು ಬಿಡುತ್ತೀಯ. ಹೇಗೆಂದರೆ ನೀನು ಇವನೊನ್ನೆ ಚೆಲ್ಲಾಟವಾಡಿದ ಭಾವಚಿತ್ರಗಳಿವೆಯಲ್ಲ, ಇವು ನಿನ್ನ ಗಂಡನ ಕೈ ಸೇರುತ್ತವೆ. ಇಷ್ಟು
ತಿಳಿಯದ ಮಂಕು ಹುಡುಗಿ ನೀನು. ನಿನ್ನಂಥವರನ್ನು ನಾನು ಹುಡುಕಿ ತೆಗಿಬೇಕಾಗಿದೆ. ಅವರಲ್ಲಿ ಮೆದುಳೆ ಇರದಿದ್ದರೆ ನನ್ನ ಪೆನ್ನು ಯಾವ ಕೆಲಸಕ್ಕೂ ಬಾರದು. ಅಯ್ಯೋ ಮಸಿ ಮುಗಿಯಕ್ಕೆ ಬಂತಲ್ಲ. ಸಮಯ ಸಿಕ್ಕಾಗ ಇನ್ನೊಂದು ಪತ್ರ ಬರೀತೀನಿ. ಅಷ್ಟರಲ್ಲಿ ನೀನು ಇವನ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಸಂತಸದಲ್ಲಿ ಕೃತಜ್ಞತೆ ಹೇಳುವ ಸ್ಥಿತಿಯಲ್ಲಿರಬೇಕು. ಸರಿನಾ? ಪತ್ರ ಮುಗಿಸುತ್ತೇನೆ. ಇಂತಿ ನಿನ್ನ ಹಿತೈಷಿ.